ನಾನು ನಿಮಗೆ 2 ಮಿನಿಟ್ಸಲ್ಲಿ 2 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಒಂದು ಸ್ವೀಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಮೊದಲಿಗೆ ಏನು ಮಾಡಬೇಕಂದ್ರೆ ನೀವು ಈ ಥರ ಕಡಲೆ ಬೀಜನ ಹುರ್ಕೊಬಿಟ್ಟು ಇದನ್ನು ರಫಾಗೆ ಪೌಡರ್ ಮಾಡ್ಕೋಬೇಕಾಗುತ್ತೆ. ನಂತರ ಏನು ಮಾಡಬೇಕಂದ್ರೆ ಒಂದು ಬಾಣಲಿಗೆ ಸಕ್ಕರೆ ಹಾಕ್ಕೊಬಿಟ್ಟು ಸಕ್ಕರೆನ ವಾಟರ್ ಹಾಕ್ದಂಗೆ ಕಾಯಿಸಬೇಕು. ಇದು ಪಾಕ ಥರ ಏನಾಗುತ್ತೆ ಅಂದರೆ ಕನ್ವರ್ಟ್ ಆಗುತ್ತೆ. ತುಂಬ ಸ್ಲೋ ಫ್ಲೇಮಲ್ಲಿ ನೀವು ಈ ಒಂದು ಸಕ್ಕರೆ ಪಾಕನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯೂಸ್ ಮಾಡ್ತಿರೋದು ಸಕ್ಕರೆ ಅಥವಾ ಬೆಲ್ಲ ಯಾವ್ದಾದ್ರು ಯೂಸ್ ಮಾಡ್ಕೋಬೋದು. ನಾನು ಸಕ್ಕರೆ ಮತ್ತು ಕಡಲೆ ಬೀಜ ಎರಡೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಲೋ ಫ್ಲೇಮಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಸಕ್ಕರೆ ಎಲ್ಲ ಏನಾಗುತ್ತೆ ಅಂದರೆ ಬೆಚ್ಚಗಾಗಿ ಆಗಿ ಈ ಥರ ಪಾಕ ಥರ ಕನ್ವರ್ಟ್ ಆಗುತ್ತೆ. ನೋಡಿ, ಈ ಥರ ಆಲ್ಮೋಸ್ಟ್ ಅಲ್ಲಿ ಪಾಕ ಒಂದು ರೆಡಿಯಾಗಿದೆ. ಈ ಥರ ರೆಡಿಯಾಗಿರೋಂಥ ಪಾಕಕ್ಕೆ ನಾವೇನು ಮಾಡಬೇಕಂದ್ರೆ ಈಗಾಗಲೇ ರುಬ್ಕೊಂಡಿದ್ದೀವಲ್ಲ ಈ ಒಂದು ಕಡಲೆ ಬೀಜ ಪೌಡ್ರನ್ನ ಹಾಕೋಬೇಕಾಗುತ್ತೆ. ಈ ಪಾಕದೊಳಗಡೆ ನಾವು ಕ್ವಾಂಟಿಟಿನ ನೀವು ಅಳತೆ ಮಾಡಿ ಕೂಡ ತೊಗೊಳ್ಬೋದು. ನಾನು ಒಂದು ಬೇಸಿಕ್ ಅಳತೆ ಮೇಲೆ ತೊಗೊಂಡು ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಹಾಕ್ಕೊಬಿಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ ಅಷ್ಟೇ. ಕಡಲೆ ಬೀಜ ಪುಡಿನ ರಫ್ ಆಗಾದ್ರು ಮಾಡ್ಕೊಬೋದು, ನೈಸಾಗಾದ್ರು ಮಾಡ್ಕೊಬೋದು. ಕೆಲವರು ಕಡಲೆ ಬೀಜನೇ ಯೂಸ್ ಮಾಡ್ತಾರೆ. ನಾನು ಎರಡು ಮಿಕ್ಸ್ ಆಗೋ ರೀತಿ ಸ್ವಲ್ಪ ಕಡಲೆ ಬೀಜ ಥರ ಮತ್ತು ತರಿ ಎರಡೂ ರುಬ್ಬಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿ ಇಲ್ಲಿ ನಮಗೆ ಆ ಒಂದು ಪಾಕ ಏನು ಡ್ರೈ ಆಗೋವರೆಗೂ ನಾವು ಕಡಲೆ ಬೀಜ ಪುಡಿನ ಆ್ಯಡ್ ಮಾಡ್ಕೋಬೋದು. ನೋಡಿ, ಇದು ತುಂಬ ಬೇಗನೆ ಮಾಡಬೇಕಾಗುತ್ತೆ. ಒಂದು ಬಿಸಿ ಇದ್ದಾಗಲೇ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಚೆ ತೆಗೆದಿದ್ರೆ ಡ್ರೈ ಆಗಿಬಿಡುತ್ತೆ. ನೋಡಿ, ಈ ಥರ ತೆಗೆದುಬಿಟ್ಟು ಈ ಥರ ಒಂದು ಪ್ಲೇಟು ಅಥವಾ ನೀವು ಬೇರೆ ಏನಾದರೂ ಯೂಸ್ ಮಾಡ್ಕೋಬೋದು. ಶೀಟ್ಸು ಕೆಲವರು ಎಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಶೀಟ್ಗಳನ್ನ ಯೂಸ್ ಮಾಡ್ತಾರೆ. ನಾನು ತಟ್ಟೆ ಮೇಲೆ ಹಾಕ್ಕೊಬಿಟ್ಟು ಆ ಥರ ಲಟ್ಟಣಿಗೆನಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಮತ್ತು ಈ ಥರ ನಮ್ಗೆ ಯಾವ ಶೇಪ್ ಬೇಕೋ ನೀವು ಡೈಮಂಡು, ಸ್ಕ್ವೇರ್ ಯಾವ ಶೇಪಲ್ಲಿ ಬೇಕಾದ್ರೂ ನೀವು ಕಟ್ ಮಾಡ್ಕೋಬೋದು. ಮತ್ತು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಆರ್ಕೊಳ್ಳುತ್ತೆ. ಆರ್ಕೊಳ್ತು ಅಂತಂದರೆ ನಿಮಗೆ ಈ ಒಂದು ರೆಸಿಪಿ ರೆಡಿ. ಅರೌಂಡ್ 2 to 3 ಮಿನಿಟ್ಸ್ ಒಳಗಡೆ ನಾನು ಇದನ್ನು ರೆಡಿ ಮಾಡಿದ್ದೀನಿ ಯೂಸಿಂಗ್ 2 ಇಂಗ್ರೀಡಿಯೆಂಟ್ಸ್. ನಿಮ್ಗೆ ಇಷ್ಟ ಆಗಿದೆ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಟೇಸ್ಟ್ನ ಕಮೆಂಟ್ ಮುಖಾಂತರ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.